ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಸೋಮಶೇಖರ್. ಇವತ್ತಿನ ರೆಸಿಪಿ KFC ಚಿಕನ್ ಮಾಡೋಣ ಬನ್ನಿ. ಎಲ್ಲರಿಗೂ ತುಂಬ ಇಷ್ಟ ಆಗುವಂತಹ KFC ಚಿಕನ್ನು, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಚಿಕನ್ನ ಯಾವ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇವತ್ತು. ಟೇಸ್ಟ್ ವೈಸ್ ಮಸಾಲೆ ಸಖತ್ತಾಗಿ ಸೂಪರಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡುವ. ಈಗ ಒಂದು ಬೌಲಲ್ಲಿ 1/2 kg ಚಿಕನ್ಗೆ ಪೆಪ್ಪರು, ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು, ಟೊಮೆಟೊ ಸಾಸು, ಸ್ವಲ್ಪ ಬೇಕಿಂಗ್ ಪೌಡರು, ಸ್ವಲ್ಪ ಸೋಯಾ ಸಾಸು, ಇದೆಲ್ಲ ಒಂದೊಂದು ಟೇಬಲ್ ಸ್ಪೂನಷ್ಟು ತೊಗೊಂಡು ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕದು. ಕ್ಲೀನಾಗಿ ಅದಕ್ಕೆ ನೀಟಾಗಿ ಉಪ್ಪು ಖಾರ ಎಲ್ಲನೂ ಹತ್ತಬೇಕು. ನೋಡಿ, ಈ ಥರ ಮಿಕ್ಸ್ ಆಗಬೇಕು. ಈ ಥರ ಮಿಕ್ಸ್ ಆಗಿರೋದನ್ನು 1-3 ಅವರ್ಸು ಫ್ರೀಝರಲ್ಲಿ ಇಡಬೇಕು. ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಮ್ಯಾರಿನೇಟ್ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಒಂದು ಬೌಲಲ್ಲಿ ಕಾರ್ನ್ಫ್ಲೋರು, ಮೈದಾ ಹಿಟ್ಟು. ಕಾರ್ನ್ಫ್ಲೋರು 200 ಗ್ರಾಮ್ ತೊಗೊಂಡ್ರೆ ಮೈದಾ ಹಿಟ್ಟು 150 ಗ್ರಾಮ್ ತೊಗೊಬೇಕು. ಸ್ವಲ್ಪ ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಚಿಲ್ಲಿ ಪೌಡರು, ಮತ್ತು ಇದಕ್ಕೊಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ, ಮ್ಯಾಗಿ ಮಸಾಲ ಒಂದು ಟೈಮ್ ಹಾಕಿ ನೋಡಿ, ಸಖತ್ತಾಗಿ ನೋಡಿ. ಇದು ಮ್ಯಾಗಿ ಮಸಾಲ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಉಪ್ಪು ಹಾಕಿ ಇದಕ್ಕೂ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕಿ ಮಿಕ್ಸ್ ಮಾಡಬೇಕು. ಒಂದು ಸ್ಪೂನಲ್ಲಿ ಒಂದು ಮಿಕ್ಸ್ ಕೊಡಿ. ನೆಕ್ಸ್ಟ್ ಒಂದು ಬೌಲಲ್ಲಿ ಫ್ರಿಜ್ ವಾಟರು, ಸ್ವಲ್ಪ ಐಸ್ ಕ್ಯೂಬ್ಸು ಎರಡೂ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ವಾಟರ್ ಫುಲ್ಲು ಕೋಲ್ಡಾಗಿರಬೇಕು. ಕೋಲ್ಡಾಗಿದ್ದಷ್ಟು ಆ ಚಿಕನ್ನು ಪೌಡರಲ್ಲಿ ಮಿಕ್ಸ್ ಮಾಡಿದಾಗ ಅದು ನೀಟಾಗಿ ಅಂಟುತ್ತೆ. ನೋಡಿ, ಇವಾಗ ಮಿಕ್ಸ್ ಮಾಡಿರೋ ಪೌಡರ್ಗೆ ಚಿಕನ್ ಹಾಕಿ ನೀಟಾಗಿ ಡಿಪ್ ಮಾಡ್ತಾಯಿದ್ದೀನಿ. ಡಿಪ್ ಮಾಡಿಕೊಂಡು ಮತ್ತೆ ಎಗೈನು ಆ ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡ್ಕೋಬೇಕು. ಫುಲ್ಲು ಕೋಲ್ಡ್ ವಾಟರಲ್ಲಿ ಡಿಪ್ ಆಗಬೇಕದು. ಕೋಲ್ಡ್ ವಾಟರ್ ಡಿಪ್ ಆದರೆ ಅದು ನೀಟಾಗಿ ಫ್ರೀಸ್ ಆಗುತ್ತೆ. ಅವಾಗ ನೆಗೇನು ನೆಕ್ಸ್ಟು ಆ ಪೌಡರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಟ್ಯಾಪ್ ಮಾಡಿ ಚಿಕನ್ನ. ನೆಕ್ಸ್ಟ್ ಒಂದು ಕಡಾಯಲ್ಲಿ ಆಯಿಲ್ ಹಾಕಿ, ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸ್ವಲ್ಪ ಸಣ್ಣ ಫ್ಲೇಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ. ಸಣ್ಣ ಫ್ಲೇಮ್ ಮಾಡಿಕೊಂಡು ನೋಡಿ, ಈ ಥರ ಚಿಕನ್ನ ಒಂದೊಂದೇ ಹಾಕ್ತಾ ಬರಬೇಕು. ಜಾಸ್ತಿ ಹಾಕಬೇಡಿ, 1-2-3 ಹಾಕಿ, ಇಲ್ಲಾಂದರೆ ನೀಟಾಗಿ ಫ್ರೈ ಆಗೋಲ್ಲ. ಹಾಕ್ಬಿಟ್ಟು ಸಣ್ಣ ಉರಿಲೇ ಲೋ ಫ್ಲೇಮಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ಡಿಪ್ ಆದಮೇಲೆ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದರೆ ಒಂದು ಒಳ್ಳೆ ಟೇಸ್ಟಿಯಾಗಿರೋ KFC ಚಿಕನ್ ರೆಡಿ ಆಗುತ್ತೆ. ಇವಾಗ ರೆಡಿಯಾಗಿದೆ. ಬೇಕಾದರೆ ಸ್ವಲ್ಪ ಅದ್ರ ಮೇಲೆ ಪೆರಿ ಪೌಡ್ರನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಪೆರಿ ಪೌಡರ್ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕೊಬೋದು. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವ್ಲಾಗ್ ಜೊತೆಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಸ್ಟ್ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿ. ಬಾಯ್.